स्वागत है आपका बी न्यूज नेशन में। मैं हूं आबिद हुसैन शेख। पानी न मिलने से लोगों में आतंक। चड़चान तालुका के रेवत गांव, निवर्गी, दासूर, उमरज सहित कई गांवों में बारिश न होने के कारण पानी की किल्लत से हाहाकार मचा है। सूखे से जूझ रहे जनता को कैनल होने पर भी सही तरीके से पानी नहीं मिल रहा है, जिसके लिए कई बार चुनावित प्रतिनिधियों को शिकायत करने पर भी कोई फायदा नहीं हुआ। जानवरों और इंसानों को पीने का पानी तक नसीब नहीं हो रहा है, जिसके लिए किसानों की हालत बद से बदतर होती जा रही है। एक हफ्ते के दौरान प्रशासन अगर कैनल में पानी न बहाया तो किसानों के साथ गांव वालों ने बड़ा आंदोलन करने की चेतावनी दी प्रशासन को। ಒಂದು ದಿನ ಕ್ಯಾನಲ್ ನೀರು ನೋಡಿಲ್ಲ ನೋಡ್ರಿ ನಾವು ಇದಕ್ಕೆ ಏನಾರು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಎಟ್ಲೀಸ್ಟ್ ಆ ಕ್ಯಾನಲ್ನವರಲ್ಲಿ ಇದರಿಂದ ಏನಾರು ಮಾಡ್ಕೊಂಡು ಬರಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಮತ್ತು ಅದಕ್ಕೆಲ್ಲ ಹೊಣೆಗಾರಿಕೆ ನಾವು ಸಂಕ್ಷಿಪ್ತವಾಗಿ ಸೂಚನೆಯಾಗಿ ಈಗಿನ ವಸ್ತು ಪರಿಸ್ಥಿತಿ ಏನದಲ್ಲ, ಯಾಕಂದ್ರೆ ಈ ನಿಸರ್ಗಕ್ಕೆ ನಾವು ಹೊಣೆಯಲ್ಲ, ನೀವು ಹೊಣೆಯಲ್ಲ. ಆದರೆ ನಿಮ್ಮ ಕೈಯಾಗ ಏನದ ಸಮುದ್ರಕ್ಕೆ ನೀರು ಹೊಂಟದ ಆಗ್ಬಿಟ್ಟು ಮತ್ತು ಎಲ್ಲ ರೀತಿಯಿಂದ ಜಮೀನು ಕಳ್ಕೊಂಡು ಜನ ಅದ ಮತ್ತು ಅವ್ರಿಗೆ ನೀರು ಕುಡಿಲಿಕ್ಕೆ ನೀರು ಕುಡಿಲ್ಲ, ಅವ್ರ ದನ ಕರಿಗೆ ನೀರು ಕುಡಿಲ್ಲ. ನಮ್ಮ ನೀರಿನ ಹಾಹಾಕಾರ ಅದ್ರಿ. ಕ್ಯಾನಲ್ ನೀರು ಅಂತರೂ ನಮ್ಮ 2 ವರ್ಷ ಅಂತರೂ ನೀರು ಹರಿದಿಲ್ಲ ರೀ. ಇಲ್ಲಿ ಸಮಸ್ಯೆವಾಗಿ ಈಗ ನಾವು DC ಆಫೀಸ್ಗೆ ನಾವು ಮನವಿ ಕೊಡ್ಲಾಕ ಬಂದಿದ್ದೀವಿ ರೀ. ಈಗ ನಮ್ಮ ಪರಿಹಾರ ಅವರು ದೊರಕಿಸ್ಬೇಕು DC ಸಾಹೇಬ್ರು ಅಂತೇಳಿ ನಮ್ಮ ವಿನಂತಿಯಿಂದ ನಾವು ಕೇಳ್ತೇವೆ ರೀ. ಈಗ ಇಲ್ಲಿ ತನಕ ನೀರು ಅಂತರೂ ಇವತ್ತು ತಾರೀಕು ದಿನ ನೀರು ಬರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಕೈಗೊಳ್ತೇವೆ ರೀ. ಅಲ್ಲಿ ಕ್ಯಾನಲ್ ಆಗಿ 8 ವರ್ಷ ಆಯ್ತು ರೀ. ಅದು ಕ್ಯಾನಲ್ 2000 ಇಸ್ವಿಯಾಗ ಆಗ್ಯದ ರೀ. 5ರಾಗಿಲ್ಲ ರೀ, 2000ದಾಗೆ ಆಗ್ಯದ ರೀ. ಅದು ಕಂಪಲ್ಸರಿ 2000ದಾಗ ನೀರು ಹರಿಸ್ಯಾರ ರೀ. ನೀರು ಮೊದಲು ಬಂದಿತ್ತು, ನೀರು ಬಂದಿವ್ರಿ. ಈಗ ಬಂದಾಗಿ 8 ವರ್ಷ ಆಯ್ತು. ಈಗ ಬಂದಾಗಿ 7 ವರ್ಷ ಆಯ್ತು, 8 ವರ್ಷ ಆಯ್ತು, 7 ವರ್ಷ ಆಯ್ತು ರೀ. ಈಗ ಬಂದಾಗಿ 7 ವರ್ಷ ಐತ್ರಿ. ಇಲ್ಲ 17 ವರ್ಷ ಆಯ್ತು ರೀ. ನೀರೇ ಇಲ್ರಿ. VKP ಅವ್ರದ್ರು ಸಾಹೇಬ್ರ ಅವರು ಕೇರ್ ತೊಳಗ್ತಾ ಇರಲ್ರಿ. ಅಲ್ಲಿ MLA ಅವ್ರಿಗೆ ಭೇಟಿ ಆಗಿದ್ದೇವ್ರಿ. ಅವರು ಸಾಹೇಬ್ರಂದ್ರು ಅವ್ರು ಏನು ನಮ್ಗೆ ಸಂಬಂಧ ಇಲ್ಲ, ರೇವತ್ಗಾವ್ ಫುಲ್ ಅನುಕೂಲ ಅಂತ ಹೇಳ್ತಾರೆ ಅವರು ML ಸಾಹೇಬ್ರಿ. ಟೋಟಲ್ 8 ಹಳ್ಳಿಗೆ ನೀರು ಇಲ್ರಿ. ಅಲ್ಲಿ 3-4 ಹಳ್ಳಿಗೆ ನೀರಿಲ್ರಿ. ಸರ 4 ಹಳ್ಳಿಯಲ್ಲ 5 ಹಳ್ಳಿ ಬರ್ತಾವ್ರಿ. ಹಾಲೊಳಗೂ ಬಾಯಿ ಇದು ಮಾಡ್ಕೊಂಡು ಹೋಗ್ಯಾರ ಕ್ಯಾನಲ್. ಹಾಲೊಳಗೆ ಅಲ್ಲಿ ಇದು ಕ್ಯಾನಲ್ದಿಂದ ಅವರಿಗೆ ತೊಂದರೆ ಅದ್ರಿ. ನೀರೇ ಒಟ್ಟು ನಮ್ಗೆ ಸರಿಯಾಗಿ ಹರಿಸ್ಬೇಕಾಗ್ಯದ. ಈಗ ಬಂದಿಲ್ರಿ. ಈಗ ನಾವಂತರೂ ದುಷ್ಕಾಲ ಅದ್ರಿ, ಸಾಯು ಪರಿಸ್ಥಿತಿ ಅದ. ಈಗ ನಮಗೆ ನೀರು ಬೇಕ್ರಿ ಜನವರಿಗೆ ಮತ್ತು ನಮ್ಮ ಜನರಿಗೆ ನೀರು ಕುಡ್ಲಿಕ್ಕಿಲ್ರಿ ಸರ್. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಧರ್ಮಣ್ಣ ಸಾತ ಬಂಡ್ಗಾರ್ ರೀ, ರೇವತ್ಗಾವ್ ರೀ. ಹಾಂ ಸರ್, ಸ್ಟಾರ್ಟ್. ಇವತ್ತಿನ ದಿವಸ ಇಲ್ಲಿ DC ಅವರು ಮನವಿ ಕೊಡ್ಲಿಕ್ಕೆ ಬರ್ಲಿಕ್ಕೆ ಕಾರಣ ಏನಂದ್ರೆ ರೈತರಿಗೆ ಮಿಕ್ಕಿ ಹೋಗ್ಯದ. ಯಾಕಂತಂದ್ರೆ ನಿಸರ್ಗ ಕೈ ಕೊಟ್ಟುಬಿಟ್ಟದ. ನಿಸರ್ಗ ಕೈ ಕೊಡೋದ್ರಿಂದ ಬೇಕಾದಂಥ ಕೆನಲ್ ನೀರು ರೈತರು ಬಹಳ ಕಷ್ಟಪಟ್ಟು ಅವ್ರ ಭೂಮಿ ಜಮೀನನ್ನು ಕಳ್ಕೊಂಡಿದ್ದಾರೆ. ಸುತ್ತಮುತ್ತ ಅವ್ರ ದನ ಕರಿಗೂ ನೀರಿಲ್ಲ. ಮತ್ತು ಬಹುಹಳ್ಳಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆ ಬಹುಹಳ್ಳಿ ಕುಡಿಯುವ ನೀರಿನ ವ್ಯವಸ್ಥೆಗೂ ಅದಕ್ಕೂ ಕುಡ್ಲಿಕ್ಕೂ ನೀರಿಲ್ಲ. ಮತ್ತು ಕೆನಲ್ ಯಾವಾಗಾರ ಸ್ಟಾಕ್ ಮಳೆ ಆಯ್ತಂದ್ರೆ ಅಲ್ಲಿ ಬೆಳೆ ಇರ್ತದೋ ಏನೋ ಗೊತ್ತಿಲ್ಲ, ಅದು ಬ್ಯಾಸಿಗೆ ಅದು ಗೊತ್ತಿಲ್ಲ, ಕುಡ್ಲಿಕ್ಕೆ ನೀರು ಅದನ್ನೋ ಇದು ಗೊತ್ತಿಲ್ಲ. ಅವತ್ತೊಂದು ದಿವಸ ಹರಿತದ. ರೈತರಿಗೆ ಏನು ಅವಶ್ಯಕತೆ ಇರ್ತದೆ ಆ ಟೈಮ್ದಾಗ ಒಟ್ಟೆ ನೀರೇ ಹರಿಯಂಗಿಲ್ಲ. ಯಾಕೆ ನೀರು ಹರಿಯಲು ಏಕೆ ಗೊತ್ತಿಲ್ಲ. ಅದೇ ಹಲಸಂಗಿ ಹಿಡಿದು ಈ ಕಡೆ ತೆಳಗೆ ಬರೋ ತನಕ ಅವರು ನೀರು ಹೊಂಟದ, ಹೊಳಿಗೂ ಫುಲ್ ಹೊಂಟದ. ಅಲ್ಲಿ ಆ ಕಡೆ ಎಲ್ಲ ಸಾಲುಟಿಗೆದವ್ರಿಗೆಲ್ಲ ನೀರು ಸಾಕಷ್ಟು ಅದ. ನಾವು ಟೇಲ್ ಎಂಡ್ದವರು ಲಾಸ್ಟ್, ನಾವು ಯಾರು ರೇವತ್ಗಾವ, ನೀವ್ರಿಗೆ, ಹಾಲೋಳ, ಗೋವಿಂದಪುರ, ದಸೂರ ಇವೆಲ್ಲ ಲಾಸ್ಟ್ ಎಂಡ್ದವ್ರು. ನಮ್ಗೆ ಒಟ್ಟೆ ನೀರೇ ಇಲ್ಲ. ಇವತ್ತಿನ ಕಾಲದೊಳಗೆ ಅಲ್ಲಿ ಬದುಕಲಿಕ್ಕೆ ರೈತರಿಗೆ ಹೆಂಗೆ ಬದುಕಬೇಕು, ಆ ಬದುಕುವಂಥ ಪರಿಸ್ಥಿತಿ ಏನದ. ಜನಪ್ರತಿನಿಧಿಗಳಿಗೂ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೂ ಎಲ್ಲರಿಗೂ ನಾವು ಅರ್ಜಿ ಕೊಟ್ಟಿವಿ. ಮತ್ತು ಏನು ಮಾಡಿದ್ರು ಅದ್ರ ಪ್ರಯೋಜನ ಆಗಿಲ್ಲ. ಇವತ್ತಂತೂ ಅದು ಕೆನಲ್ ಅದನೋ ಅಥವಾ ಇಲ್ಲೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟದ. ಎಲ್ಲಿಂದ ಸಪ್ಲೈ ಆಗ್ತಾ ಇಲ್ಲ? ನಾರಾಯಣಪುರ ಡ್ಯಾಮ್ ಇದರಿಂದ ಆಲ್ಮಟ್ಟಿಯಿಂದ ಬರೀಬೇಕು. 8 ವರ್ಷ ಐತ್ರಿ ನೀರು ಬರಲಾರ್ದು 4-5 ವರ್ಷ ಅಂತೂ ಹೆಚ್ಚು ಕಮ್ಮಿ ಒಂದು ಸಲ ಅಥವಾ ಬಂದ್ರೆ ಭಾಳ ಐತ್ರಿ. ಇಡೀ ಎಂಟೈರ್ದು 1 ಇಯರ್ದಾಗ 1 ಸಲ ಬರ್ಬೋದು. ಆದರೆ ಈಗ 2-3 ವರ್ಷ ಅಂತೂ ಕಂಪಲ್ಸರಿ ನೀರೇ ಹರಿದಿಲ್ಲ. ಕೆನಲ್ ಅದನೋ ಇದನ್ನೋ ಗೊತ್ತಿಲ್ಲ. ಅದೇ ಹಿಂದಕ್ಕೆ ಆ ಕಡೆ ಹೋದ್ರೆ ಸಾಲುಟಿಗೆ ತನಕ ಆ ಕಡೆ ಎಲ್ಲ ಹೋದ್ರೆ ಸಾಕಷ್ಟು ನೀರು ಜೇಕ ಆಪತ್ಯವ ಜಮೀನು. ಆಮೇಲೆ ಆ ಕಡೆ ಹೊಳಿಗೆ ಹೋಗ್ತದೆ. ಈ ಕಡೆ ಮುಂದೆ ತರುವಂಗೆ ಸರ್ಕಾರಿ ಪ್ರತಿನಿಧಿಗಳಿಗೆ ಏನಾಗ್ಯದ, ಉಗ್ರ ಹೋರಾಟ ಅಂದ್ರೆ ಮುಂದಿನ ಸಲ ಬರೀ ಹೋರಾಟ ಅಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಳಕ್ಕೂ ತಯಾರಾಗಿಬಿಟ್ಟಿದ್ದಾರೆ ಈಗ. ಇದು ನೀರು ಯಾಕಂತಂದ್ರೆ ನೀರು ಇರಲಿಲ್ಲ, ಹೊಳಿಗೆ ಆಲ್ಮಟ್ಟಿಗೆ ನೀರು ಇರಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಆ ಥರ ಜನ ತಿಳ್ಕೊತಿದ್ರು. ಅಲ್ಲಿನೂ ನೀರಿಲ್ಲ, ಇಲ್ಲಿ ನೀರಿಲ್ಲ ಅಂತ ಹೇಳಿ. ಈಗ ಬಹುವಳಿ ಕುಡಿಯುವ ನೀರು ಏನು ಮಾಡ್ಯಾರ,
ನೀರಿಗೆ ಮತ್ತು ರೇವತಗಾವ ಹಾಲೋಳಿ ಬೋವಳಿ ಕುಡಿಯುವ ನೀರದ ಅವ್ರಿಗೆ ಕುಡಿಲಿಕ್ಕೆ ಸಹಿತ ನೀರಿಲ್ಲ. ಇವತ್ತು ಎಲ್ಲಿಗೆ ಹೋಗ್ಬೇಕು ಜನ? ಬೋರ್ವೆಲ್ಗೆ ನೀರಿಲ್ಲ, ಬಾವಿಗೆ ನೀರಿಲ್ಲ, ಯಾವುದಕ್ಕೂ ನೀರಿಲ್ಲ. ಆ ಜನ ಎಲ್ಲಿಗೆ ಹೋಗ್ಬೇಕು? ಇದು ಯಾರಿಗೆ ಕೇಳಬೇಕು ಪ್ರಶ್ನೆ? ಡಿ ಸಿ ಅವರಿಗೆ ಈಗಾಗಲೇ ನಾವು ದಯವಿಟ್ಟು ಕೈ ಮುಗಿದು ಏನು ರಿಕ್ವೆಸ್ಟ್ ಮಾಡ್ಕೋತೇವಪ್ಪ ಅಂದ್ರೆ, ಇದು ಗಣನೆಗೆ ತೆಗೆದುಕೊಂಡು ನಾವು UKP ಇಪ್ಪರ್ ಕೃಷ್ಣ ಪ್ರೊಜೆಕ್ಷನ್ ಏನು KBJNL ಅದಲ್ಲ, ಅದು ಟೇಲ್ ಎಂಡ್ ಏನದ ಲಾಸ್ಟಿಗೆ ದಸೂರ್ಗೆ ಹೋಗಿ ಮುಟ್ಟ್ಯದದು. ಅಂಥ ಉಮ್ರಾಜ್ ಗೋವಿಂದಪುರ ದಸೂರ ನೀರಿಗೆ ಮತ್ತು ರೇವತಗಾವ ಹೈವನಾಳ್ ಅಂತ ಗ್ರಾಮಕ್ಕೆ ಹಾಲೋಳಿ ಗ್ರಾಮಕ್ಕೆ ಒಟ್ಟೆ ನೀರಿಲ್ಲ. ಮತ್ತು ಅವೆಲ್ಲ ಬಹುವಳಿ ಕುಡಿಯುವ ನೀರು ಸಹಿತ ಬಂದು ಬೀಳುವ ಚಾನ್ಸ್ ಅದ. ಅದಕ್ಕೆ ಜನ ಇದಕ್ಕೆ ರೊಚ್ಚಿಗೆದ್ದು ಜನ ಇಲ್ಲಿ DC ಆಫೀಸ್ ಮುಂದೆ ಬಂದು ದಂಗಾಲು ಮಾಡಿ ಗದ್ದಲಕ್ಕೆ ಬೀಳೋದು ಇದಕ್ಕೆಲ್ಲ ಹೊಣೆ ಯಾರತ್ತಾರ ತಮ್ಮರ ಜನ ಸರ್ಕಾರದ ಪ್ರತಿನಿಧಿಗಳು ಹೊಣೆ ಆತಾರ. ಅದಕ್ಕೆ ದಯವಿಟ್ಟು ಪ್ರಾಮಾಣಿಕತೆಯಿಂದ ದನ ಕರಿ ಕುರಿ ಮರಿಗೆ ಯಾರಿಗೂ ನೀರಿಲ್ಲ. ನೀರಿನ ಹಲೋ ಹೆಸರು ನಮ್ಮದು ಮಾದೇವ್ ಹಿರೇಕುರ್ಬರ್, ನ್ಯೂರ್ಗವ್ರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।